Hi guys, welcome back to my channel. ಸೊ ಗೈಸ್, ಇವತ್ತಿಂದು ವ್ಲಾಗ್ ಏನು ಅಂದರೆ ಆ್ಯಕ್ಚುಲಿ ನಮ್ಮ ಕಂಪನಿಯವರು ನಮ್ಮ ಟೀಮ್ ಲಂಚ್ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನನಗಾದಷ್ಟು ವ್ಲಾಗ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಸೊ ಮೆಟ್ರೋಲ್ ಹೋಗಿದ್ದೆ ಗೈಸ್, ಸ್ವಲ್ಪ ಟೈಮ್ ನಾನು ನೋಡಿದ್ದೆ ಲೇಟು. ಸೊ ಇದೆ ಗೈಸ್ ನಾನು ಹೇಳಿದ ಪ್ಲೇಸು. ಆಲ್ರೆಡಿ ನಾನು ರೀಚ್ ಆಗಿದ್ದೆ ಲೇಟು. ಯಾಕೆ ನೋಡೋಣ ಸುಪ್ರೀತ್ ಯಾವಾಗ ಬಂದ್ರಿ? ನನಗೂ ಹೇಳ್ಬೇಕು ತಾನೇ ಮತ್ತೆ. ಸೊ ನಾನು ಬಂದಿದ್ದೆ ಲೇಟ್ ಆಗಿತ್ತು, ಅದಕ್ಕೆ ಅವ್ರು ಆಲ್ರೆಡಿ ಸ್ಟಾರ್ಟರ್ಸ್ ಎಲ್ಲ ತಿಂದ್ಬಿಟ್ಟು ಕುತ್ಕೊಂಡಿದ್ರು. ನಾನು ಲೇಟಾಗಿ ಬಂದೆ ಅಂತ ನಾನು ಸ್ಟಾರ್ಟರ್ಸ್ ತಿನ್ನೋಣ ಅಂತ ಬಂದೆ. ಬಟ್ ಆಲ್ರೆಡಿ ಫುಡ್ ಲಂಚ್ ಎಲ್ಲ ರೆಡಿಯಾಗಿತ್ತು. ಬಿರಿಯಾನಿ ನೋಡಿ ಗೈಸ್ ಸೂಪರಾಗಿ ಕಾಣಿಸ್ತಾ ಇದೆ. ಸೂಪರಾಗಿ ಕಾಣಿಸೋದು ಮಾತ್ರ ಅಲ್ಲ, ಟೇಸ್ಟ್ ಕೂಡ ಸೂಪರಾಗಿ ಇದೆ. ಆ್ಯಂಡ್ ವೆಜ್ ನಾನ್ ವೆಜ್ ಎರಡು ಆಪ್ಷನ್ ಇದೆ. ಆ್ಯಂಡ್ ಯಾವುದು ಮಾತಾಡಿ ಇವಾಗ. ಅಲ್ಲಿ ಎಷ್ಟೋ ತನಕ ಮಾತಾಡಿದ್ರಿ ತಾನೆ. ಆಲ್ರೆಡಿ ಡೆಸರ್ಟ್ ತಿಂತಿದ್ದೀರ ಶ್ರೀ. ಯಾರು ಆಡಿ ಝೂಮ್ ಮಾಡ್ತೀನಿ. ಪಕ್ಕ ಆಗ್ತೀನಿ. ಸೊ ಇವರು ನಮ್ಮ ಟೀಮ್ ಎಂಟರ್ಟೈನರ್ ಗಣೇಶ್ ಮತ್ತು ನಮ್ಮ ಟೀಮ್ ಮ್ಯಾನೇಜರ್ ಶಿವಕಾಂತ್ ಇಬ್ಬರು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಂಡು ನನಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಆಯ್ತು, ಆಫ್ ಮಾಡ್ತೀನಿ. ಎಲ್ಲಿ ಯಾವ ಪ್ಲೇಸ್ ಹೋಗಬೇಕು? ಸೊ ನೋಡಿ ಗೈಸ್, ಸೂಪರಾಗಿದೆ ಆ್ಯಂಬಿಯನ್ಸು. ಎಲ್ಲ ಕಡೆನೂ ಎಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹತ್ತೂರು ಲೇಕ್ ಹತ್ರನೇ ಇರೋದು ಈ ಪ್ಲೇಸು. ಸೊ ಲೇಕ್ ವ್ಯೂ ಕೂಡ ಇದೆ ಗೈಸ್, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಹೆಂಗ ನೀವು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀರಾ? ಸೊ ನೋಡಿ ಗೈಸ್, ಹತ್ತೂರು ಲೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಲೇಕ್ ಹತ್ರ ಬಂದಿರೋದು. ಲೇಕ್ ಒಳಗಡೆ ಏನು ಹೋಗಿಲ್ಲ, ಬಟ್ ಈ ಪ್ರಾಪರ್ಟಿಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗೈಸ್ ಅಷ್ಟೇ. ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ನೀವೆಲ್ಲರೂ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ಡೆಸರ್ಟ್ಗೆ ಬ್ರೌನಿ ಮತ್ತು ಐಸ್ ಕ್ರೀಮ್ ಕೊಟ್ಟಿದ್ರು. ಅದನ್ನು ತಗೊಬಂದು ತಿನ್ನೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಫೋಟೋಶೂಟಿಗೆ ಕರೀತಾ ಇದ್ರು. ಎಲ್ಲೋಗ್ತಿದ್ದೀರಾ? ಹೌದಾ? ಯಾವ ಬ್ಲಾಗ್ ನೋಡಿದ್ರಿ? ಗೈಸ್, ನಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವ್ರ ಹೆಸರು ಸುಪ್ರೀತ್ ಅಂತ. ಏನು ಮಾಡ್ತಾ ಇದ್ದೀರಾ? ಹಾಯ್ ಸುದ್ದ. ಸೊ ಇವರು ಗಣೇಶ್, ಸುಪ್ರೀತ್. ಇವಾಗಾದ್ರೂ ಕಾಣಿಸಿದ್ರಲ್ಲ ಗೈಸ್. ಅವ್ರು ನಮ್ಮ ಟೀಮು, ಆದರೆ ನಮ್ಮ ಟೀಮ್ ಅವ್ರ ಜೊತೆನೇ ಇರಲ್ಲ, ಯಾವಾಗಲೂ ಬೇರೆ ಟೀಮ್ ಅವ್ರ ಜೊತೆನೇ ಇರ್ತಾರೆ ಗೈಸ್. ಹೇಳಿ. ಸೊ ಫೋಟೋಶೂಟೆಲ್ಲ ಮುಗೀತು ಗೈಸ್. ಇವಾಗ ನಾನು ಹೊರಡೋಣ ಅಂತ ಬಂದೆ. ಆಲ್ರೆಡಿ 4:35 ಆಗ್ತಾಯಿತ್ತು ಟೈಮು. ಸೊ ಈ ಪ್ಲೇಸ್ ಬಂದು 9889 ಗಾರ್ಡನ್ ಬಾರ್ ಆ್ಯಂಡ್ ಕಿಚನ್ ಅಂತ ಹತ್ತೂರು ಲೇಕ್ ಯಲಹಂಕ ಹತ್ರ ಇದೆ. ಸೊ ಯಾರ್ಯಾರು ಯಲಹಂಕ ಹತ್ರ ಇದ್ದೀರಾ, ಇಲ್ಲ ಯಾರಾದರೂ ಈ ಪ್ಲೇಸ್ನ ಟ್ರೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಗೋ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್ ಗೈಸ್. ಆ್ಯಂಬಿಯನ್ಸು, ಫುಡ್ಡು ಎಲ್ಲ ಚೆನ್ನಾಗಿದೆ ಗೈಸ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ರೆಕಮೆಂಡೆಡ್ ಪ್ಲೇಸ್ ಇದಂತೂ.
ಅಯ್ಯೋ ಸೊ ಗಣಿ ಇವಾಗ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಿದ್ದಾರೆ, ಅಲ್ಲಿಂದ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೈಸ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಡೋಂಟ್ ನೋ ನಾನು ಎಷ್ಟೊಂದು ಕವರ್ ಮಾಡಿದ್ದೀನಿ ಅಂತ, ಬಟ್ ತುಂಬ ಕಡಿಮೆ ಟೈಮಲ್ಲಿ ವ್ಲಾಗ್ ಕವರ್ ಮಾಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ಅಷ್ಟೊಂದು ನಾನು ಹೋಗಿದ್ದೆ ಲೇಟ್, ಆ್ಯಕ್ಚುಲಿ ತುಂಬ ಲೇಟಾಗಿ ಹೋದೆ ನಾನು. ಆ್ಯಕ್ಚುಲಿ ಟ್ರಾಫಿಕ್ಕು, ಕ್ಯಾಬ್ ಬುಕ್ ಆಗಿಲ್ಲ. ಅಯ್ಯೋ ತುಂಬ ಅಂದರೆ ತುಂಬ ಇರಿಟೇಷನ್ ಆಯಿತು ಹೋಗೋಷ್ಟರಲ್ಲಿ. ನಾನೇ ಏನೋ ಪ್ಲ್ಯಾನ್ ಮಾಡ್ಕೊಳೋದೆ, ಅದೇ ಏನೋ ಪ್ಲ್ಯಾನ್ ಆಯಿತು. ಸೊ ಈಗೊಂದು ಇಟ್ಸ್ ಓಕೆ, ಅಟ್ಲೀಸ್ಟ್ ಹೋದ್ವಿ, ನಮ್ಮ ಟೀಮ್ ಅವ್ರನ್ನೆಲ್ಲ ಮೀಟ್ ಮಾಡಿದ್ವಿ. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಇಫ್ ಎನಿಬಡಿ ವಾಂಟ್ ಟು ಗೋ ಆ್ಯಂಡ್ ಟ್ರೈ 9889 ಪ್ಲೇಸ್, ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಎಲ್ಲ ಟ್ರೈ ಮಾಡಿ ಆ ಪ್ಲೇಸಲ್ಲಿ ಫುಡ್ನ. ಆ್ಯಂಬಿಯನ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಆಗಿ ಆ ಪ್ಲೇಸು, ಫುಡ್ಡು ಎಲ್ಲ ತುಂಬ ಇಷ್ಟ ಆಯಿತು ಗೈಸ್. ಆ್ಯಂಡ್ ನಮ್ಮ ಟೀಮ್ ಮೆಂಬರ್ಸ್ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು, ಬಟ್ ತುಂಬ ಜನ ಬಂದಿರಲಿಲ್ಲ. ಎಲ್ಲರನ್ನೂ ಮಿಸ್ ಮಾಡ್ಕೊಂಡ್ವಿ. ಇವಾಗ ಆಲ್ರೆಡಿ ನಮ್ಮ ಮನೆ ರೀಚ್ ಆಗಿದ್ದೀನಿ. ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಸಲ ವೀಡಿಯೋ ಹಾಕ್ತಿದ್ದವಳು, ಇವಾಗ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ದಿನ ಹಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ, ಬಟ್ ಕೀಪ್ ಸಪೋರ್ಟಿಂಗ್ ಗೈಸ್. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡಬೇಕಂತ ಅನಿಸ್ತಾ ಇರುತ್ತೆ. ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಬಾಯ್.